ಭೂಮಿ ನಮ್ಮ ಜೀವಂತ ಗ್ರಹ. ಬಹು ಆಯ್ಕೆಯ ಪ್ರಶ್ನೆಗಳು. 1. ಸೌರವ್ಯೂಹದಲ್ಲಿ ಭೂಮಿಯು ಗಾತ್ರದಲ್ಲಿ ಎಷ್ಟನೇ ದೊಡ್ಡ ಗ್ರಹವಾಗಿದೆ? ಅ 3ನೇ, ಆ 4ನೇ, ಇ 5ನೇ, ಇ 6ನೇ. ಸರಿಯಾದ ಉತ್ತರ ಇ 5ನೇ. 2. ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಜಲಭಾಗದ ಅಥವಾ ನೀರಿನ ಶೇಕಡಾ ಪ್ರಮಾಣ ಎಷ್ಟು? ಅ 29.22%, ಆ 70.78%, ಇ 50%, ಇ 75%. ಸರಿಯಾದ ಉತ್ತರ ಆ 70.78%. 3. ಭೂಮಿಯ ಆಕಾರವನ್ನು ಏನೆಂದು ಕರೆಯುತ್ತಾರೆ? ಅ ವೃತ್ತಾಕಾರ, ಆ ಗೋಳಾಕಾರ, ಇ ಜಿಯಾಡ್ ಭೂಮ್ಯಾಕಾರ, ಇ ಅಂಡಾಕಾರ. ಸರಿಯಾದ ಉತ್ತರ ಇ ಜಿಯಾಡ್ ಭೂಮ್ಯಾಕಾರ. 4. ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲಾದ ಕಾಲ್ಪನಿಕ ರೇಖೆಗಳನ್ನು ಏನೆಂದು ಕರೆಯುತ್ತಾರೆ? ಅ ರೇಖಾಂಶಗಳು, ಅ ಅಕ್ಷಾಂಶಗಳು, ಇ ಮಧ್ಯಾಹ್ನ ರೇಖೆಗಳು, ಇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಸರಿಯಾದ ಉತ್ತರ ಅ ಅಕ್ಷಾಂಶಗಳು. 5. ಮಹಾವೃತ್ತ ಎಂದು ಕರೆಯಲ್ಪಡುವ ಅಕ್ಷಾಂಶ ಯಾವುದು? ಅ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆ ಮಕರ ಸಂಕ್ರಾಂತಿ ವೃತ್ತ, ಇ ಸಮಭಾಜಕ ವೃತ್ತ 0° ಅಕ್ಷಾಂಶ, ಇ ಉತ್ತರ ಧ್ರುವ ವೃತ್ತ. ಸರಿಯಾದ ಉತ್ತರ ಇ ಸಮಭಾಜಕ ವೃತ್ತ 0° ಅಕ್ಷಾಂಶ. 6. ಭೂಮಿಯ ಮೇಲೆ ಒಟ್ಟು ಎಷ್ಟು ರೇಖಾಂಶಗಳಿವೆ? ಅ 181, ಆ 179, ಇ 90, ಇ 360. ಸರಿಯಾದ ಉತ್ತರ ಇ 360. 7. ಭಾರತದ ಆದರ್ಶ ವೇಳೆಯು ಯಾವ ರೇಖಾಂಶವನ್ನು ಆಧರಿಸಿದೆ? ಅ 0° ರೇಖಾಂಶ, ಆ 82.5° ಪೂರ್ವ ರೇಖಾಂಶ, ಇ 82.5° ಪಶ್ಚಿಮ ರೇಖಾಂಶ, ಇ 180° ರೇಖಾಂಶ. ಸರಿಯಾದ ಉತ್ತರ ಆ 82.5° ಪೂರ್ವ ರೇಖಾಂಶ. 8. ಭಾರತದ ಆದರ್ಶ ವೇಳೆಯು ಗ್ರೀನ್ವಿಚ್ ವೇಳೆಗಿಂತ ಎಷ್ಟು ಸಮಯ ಮುಂದಿದೆ? ಅ 4 ಗಂಟೆಗಳು, ಆ 5 ಗಂಟೆ 30 ನಿಮಿಷಗಳು, ಇ 6 ಗಂಟೆಗಳು, ಇ 24 ಗಂಟೆಗಳು. ಸರಿಯಾದ ಉತ್ತರ ಆ 5 ಗಂಟೆ 30 ನಿಮಿಷಗಳು. 9. ಎರಡು ರೇಖಾಂಶಗಳ ನಡುವಿನ ವೇಳೆಯ ವ್ಯತ್ಯಾಸ ಎಷ್ಟು? ಅ 1 ನಿಮಿಷ, ಆ 4 ನಿಮಿಷಗಳು, ಇ 10 ನಿಮಿಷಗಳು, ಇ 1 ಗಂಟೆ. ಸರಿಯಾದ ಉತ್ತರ ಆ 4 ನಿಮಿಷಗಳು. 10. ಸೌರವ್ಯೂಹದಲ್ಲಿ ಜೀವಿಗಳಿರುವ ಏಕೈಕ ಗ್ರಹ ಯಾವುದು? ಅ ಮಂಗಳ, ಆ ಬುಧ, ಇ ಭೂಮಿ, ಇ ಶುಕ್ರ. ಸರಿಯಾದ ಉತ್ತರ ಇ ಭೂಮಿ.